ಬನ್ನಿ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಬೆಳಗಾವಿಯಲ್ಲಿ ಒಂದಿಷ್ಟು ಜನ ಹೆಣ್ಣುಮಕ್ಕಳಿದ್ದಾರೆ ಮಾತಾಡಲಿಕ್ಕೆ ಈ ಬಜೆಟ್ ಬಗ್ಗೆ ಏನಂತಾರೆ ಕೇಳೋಣ. ಸಹದೇವ್, ನೋಡಿದ್ವಿ ಬಜೆಟ್ ಮಂಡನೆಯನ್ನು, ಈ ತುಂಬ ದೊಡ್ಡ ದೊಡ್ಡ ಘೋಷಣೆಗಳು ಅನ್ನೋದನ್ನು ಹೇಳಿದ್ರು ಕೂಡ ಎಲ್ಲೋ ಕಡೆ ಏನೊಂದು ಚುಟುಕಾಗಿ ಏನೇನು ಸಂಗತಿಗಳನ್ನು ಮುಟ್ಟಿಸಬೇಕೋ ಅದೆಲ್ಲ ಸಂಗತಿಗಳನ್ನು ಮುಟ್ಟಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರ್ಮಲಾ ಸೀತಾರಾಮನ್ ಗೆದ್ದಿದ್ದಾರೆ, ಪ್ರಶ್ನೆ ಬೇರೆ. ಇದಕ್ಕೆ ಸಂಬಂಧಪಟ್ಟಂಗೆ ಜನಸಾಮಾನ್ಯರು ಏನು ಮಾತಾಡ್ತಾರೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಏನಂತಾರೆ? ಹೌದು ರಂಗನಾಥ್, ಏನು ಇವತ್ತು ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಏನಿದೆ ಈಗಾಗಲೇ ಮುಕ್ತಾಯಗೊಂಡಿರುವಂಥದ್ದು. ಮುಖ್ಯವಾಗಿ ಈ ಒಂದು ಬಜೆಟ್ನ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವೀಗ ಖುದ್ದು ನಮ್ಮ ಜೊತೆಗೆ ಸಾಕಷ್ಟು ಒಂದು ಕಡೆ ಮಹಿಳೆಯರಿದ್ದಾರೆ, ಅದರ ಜೊತೆಗೆ ರೈತ ಮಹಿಳೆಯರಿದ್ದಾರೆ. ಸೊ ಅವ್ರನ್ನ ಮಾತಾಡ್ತೇನೆ. ಮೇಡಮ್, ಈಗ ಬಜೆಟ್ ಮುಕ್ತಾಯ ಆಗಿದೆ, ಸೊ ಏನು ನಿರೀಕ್ಷೆಗಳು ಇಟ್ಕೊಂಡಿದ್ರಿ, ಅವೆಲ್ಲವೂ ನಿರೀಕ್ಷೆಗಳು ಏನು ಆಗಿದಾವ ಅಂತ ಅನ್ಸುತ್ತಾ? ಸರ್, ಇವತ್ತಿನ ಬಜೆಟ್ ನಾವು ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಜೀರೋ ಇದೆ ರೀ. ಯಾಕಂತಂದರೆ ಬಜೆಟ್ ಮನ್ನಣೆ ಮಾಡ್ಬೇಕಂತಂದರೆ ಒಬ್ಬರು ಹೆಣ್ಮಗಳು ಇವತ್ತು ನಿರ್ಮಲಾ ಸೀತಾರಾಮನ್ 6ನೇ ಬಜೆಟ್ನ ಮನ್ನಣೆ ಮಾಡ್ತಾ ಇದ್ದಾರೆ. ಖುಷಿ ಇತ್ತು ನಮಗೆ, ಒಂದು ಹೆಣ್ಮಗಳು ಮಾಡ್ತಾ ಇದ್ದಾರೆ ಅಂಥೇಳಿ. ಆದರೆ ಇವತ್ತಿನ ಬಜೆಟ್ ನೋಡಿದ್ರೆ ಹೆಣ್ಮಕ್ಳನ್ನ ಕಡೆಗಣಿಸುವಂಥ ಕೆಲಸ ಮಾಡಿದರು. ಇವತ್ತು ಏನು ಗ್ರಾಮೀಣ ಭಾಗದಲ್ಲಿರುವಂಥ ಹೆಣ್ಮಕ್ಳಿಗೆ ಒಂದು ಸೌಲಭ್ಯ ಸಿಗದೆ ಇರುವಂಥದ್ದು ಮಾಡಿದರು. ಬರೀ ಇವರು ಬಜೆಟ್ ಅಷ್ಟೇ ಹೇಳ್ತಾರೆ, ಆದರೆ ಕಾರ್ಯರೂಪಕ್ಕೆ ಯಾವುದೂ ಬರೋಲ್ಲ. ಆದರೆ ಇವತ್ತಿನ ಬಜೆಟ್ ಪೂರ್ವವಾಗಿ ನೋಡಿದರೆ ಏನೇನೂ ಸೌಲಭ್ಯ ಇಲ್ಲ ಸರ್. ಮನ್ರೇಗಾದಲ್ಲಿನೂ ಇಲ್ಲ. ಯಾವ್ದಾದ್ರು ಮನ್ರೇಗಾದಲ್ಲಿ ನಿರೀಕ್ಷೆ ಮಾಡಿದ್ವಿ, ಮಾನವ ದಿನಗಳನ್ನು ಹೆಚ್ಚಿಗೆ ಮಾಡಿ ನಮ್ಮ ಕೂಲಿ ಮೊತ್ತ 316 ರೂಪಾಯಿ ಏನು ಕೊಡ್ತಾ ಇದ್ದಾರ ಅದನ್ನು ನಮಗೆ 600 ರೂಪಾಯಿಗೆ ಹೆಚ್ಚಿಗೆ ಮಾಡಿ ಅಂತೇಳಿ ನಮ್ಮ ಬೇಡಿಕೆಗಳು ಇತ್ತು. ಎಷ್ಟೋ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ಇವತ್ತು ಕೂಲಿ ಸಿಗ್ತಾ ಇಲ್ಲ. ಆದರೆ ಇವತ್ತು ಮಾಡಿರುವಂತಹ ಬಜೆಟ್ ನೋಡಿದರೆ ಈ ಬಜೆಟನ್ನು ನಾವು ಯಾರು ಖಂಡಿತವಾಗಿ ಒಪ್ಕೊಳ್ಳಲ್ಲ. ಯಾಕಂತಂದರೆ ಇವತ್ತು ರೈತರನ್ನು ಕಡೆಗಣಿಸಿದ್ದಾರೆ, ಎಲ್ಲರನ್ನೂ ಕಡೆಗಣಿಸಿದ್ದಾರೆ. ಈ ತೀರಾ ಇವಾದಂತಹ ಬಜೆಟನ್ನು ನಾವು ಇವತ್ತು ಜೀರೋ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸರ್. ಮೇಡಮ್, ಈಗ ಸಾಕಷ್ಟು ನಿರೀಕ್ಷೆಗಳಿದ್ವು, ಬೆಲೆ ಏರಿಕೆ ಆಗಿದೆ, ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆಗ್ತದೆ ಅಂತೇಳಿ, ಅದು ನಿಮ್ಗೆ ಅನಿಸ್ತಾ ಇದೆ ಅನುಕೂಲ ಆಗಿದೆ ಅಂತ? ಆಗಿಲ್ರಿ ಸರ್, ಯಾವುದೂ ರೇಟ್ ಕಡಿಮೆ ಆಗಿಲ್ರಿ ಸರ್. ನಾವೀಗ ಕೂಲಿ ಕಾರ್ಮಿಕರು ನಾವು ಇವತ್ತ ದುಡ್ದು ಇವತ್ತ ತಿನ್ನೋರು ಸರ್. ಒಂದು ಯಾವ್ದಾರು ರೇಟ್ ಕಡಿಮೆ ಆಗಿತ್ತಂದ್ರೆ ಈ ಸರ್ಕಾರ ಬಂದು ಯಾವುದು ಏನೂ ಉಪಯೋಗ ಆಗಿಲ್ರಿ ಸರ್. ಏನು ಇವತ್ತು ಕೂಲಿ ಹೋಗ್ತಾವ್ರಿ, ನಾವು 316 ಕೂಲಿ ಹೋಗ್ಕೋರಿ, ಅದನ್ನ ಕೂಲಿ ಸಮೇತ ಚಂದಾಗೆ ನಮಗೆ ಪೇಮೆಂಟ್ ಮಾಡಿಕೊಡುವಾರ ಸರ್. ರೈತರು ನಾವು ಇವತ್ತು ಬೆಳೆದಿದ್ದು ಬೆಳೆ ಸಮೇತ ನಮಗೆ ಕೈಗೆ ನಿಲ್ಕದಂಗೆ ಮಾಡಿದಾರೆ. ಏನೂ ಇಲ್ರಿ, ಜೀರೋ ಐತ್ರಿ ಸರ್. ಈಗ ಈ ಸದ್ಯದ ಪರಿಸ್ಥಿತಿ ಎಲ್ಲ ಜೀರೋ ಐತ್ರಿ ಸರ್. ಮನಿ ನಡೆಸೋದು ಕಷ್ಟ ಆಗಿತ್ತು, ಇವತ್ತು ಸ್ವಲ್ಪ ಏನಾರ ಅನುಕೂಲ ಆಗ್ಬೇಕಂತ ಅನ್ಕೊಂಡಿದ್ರಿ? ಏನೂ ಇಲ್ರಿ ಸರ. ಆದ್ರೆ ಎಲ್ಲ ಅಕ್ಕಿ ರೇಟು 70 ರೂಪಾಯಿ 80 ರೂಪಾಯಿ ಕೆಜಿ ಐತ್ರಿ. ಎಣ್ಣೆಗೆ ರೇಟು 200 ರೂಪಾಯಿ ಐತ್ರಿ. ಕಡಿಮೆ ಮಾಡ್ತಾ ಅನ್ಕೊಂಡಿದ್ರಿ ಸರ, ಕರೆ ಅವ್ರು ಮಾಡ್ಲಿಲ್ರಿ, ಅದು ಆಗೋದು ಇಲ್ರಿ ಸರ್. ಈ ಸರಿ ರೈತರಿಗೆ ಹೆಂಗೆ ಅನುಕೂಲ ಆಗಿದೆ ರೀ? ಈ ಬಜೆಟ್ನಲ್ಲಿ ರೈತರಿಗೆ ಯಾವುದೇ ರೀತಿ ಬಜೆಟ್ನಲ್ಲಿ ಅನುಕೂಲತೆ ಇಲ್ಲ. ಮೊದಲೇ ಬರಗಾಲ ಪರಿಸ್ಥಿತಿಗೆ ಪರಿಹಾರನೂ ಸಿಗ್ತೈತೆ ಅಂತ ನಾವು ಭಾಳ ನಿರೀಕ್ಷೆ ಇದ್ದೀವಿ. ಬಜೆಟಲ್ಲಿ ರೈತರಿಗೆ ಯಾವುದೇ ತರಹದ ಬಜೆಟ್ನಲ್ಲಿ ಏನೂ ಘೋಷಣೆ ಮಾಡಿಲ್ಲ ಸರ್. ಸೊ ಇದಿಷ್ಟು ರಂಗನಾಥ್, ಒಂದು ಕಡೆ ಸಾಕಷ್ಟು ಮಹಿಳೆಯರು ಎಲ್ಲ ಒಂದು ಕಡೆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು, ಅವೆಲ್ಲವೂ ಕೂಡ ಹುಸಿಯಾಗಿರುವಂಥದ್ದು. ಅದರ ಜೊತೆಗೆ ರೈತರಿಗೂ ಕೂಡ ಅನುಕೂಲ ಮಾಡ್ಬೋದು ಅನ್ನುವಂತಹ ನಿರೀಕ್ಷೆ ಇತ್ತು, ಅದು ಕೂಡ ಹುಸಿಯಾಗಿದೆ ಅನ್ನುವಂಥ ಮಾತನ್ನ ಇಲ್ಲಿರುವಂತಹ ಮಹಿಳೆಯರು ಮತ್ತು ರೈತರು ಹೇಳ್ತಾ ಇರುವಂಥದ್ದು. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.